ಏನಾಯ್ತು? ಅಭಿ ಮದ್ವೆ ಮಾತುಕತೆಗೆ ಹುಡುಗಿ ಮನೆ ಕಡೆಯವ್ರು ಬಂದಿದ್ರು. ಒಂದ್ ವೇಳೆ ಆ ಟೆನ್ಷನ್ ಅಲ್ಲಿ ತಲೆ ಸುತ್ತಿದೆ ಅಂತ ಅನ್ಸುತ್ತೆ. ಯಾಕೋ ಒಂಥರ ಸುಸ್ತಾಗಿದೆ ಅಂತ ಹೇಳ್ತಾ ಇದ್ದ. ನಾನೇ ಸ್ಟ್ರಾಂಗ್ ಕಾಫಿ ಮಾಡ್ಬಿಟ್ಟು ಕೊಟ್ಟೆ, ಅದಕ್ಕೆ ತಲೆ ಸುತ್ತಿ ಬಿದ್ದಿರ್ಬೇಕು. ನೋ 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 ನೋ, ಕಾಫಿ ಕುಡಿದ್ರೆ ಹೀಗಾಗಿರೋಕ್ ಚಾನ್ಸೇ ಇಲ್ಲ. ಬೇರೆ ಯಾವುದೋ ಕಾರಣದಿಂದ ಇವ್ರು ಹೀಗೆ ತಲೆ ಸುತ್ತ ಬಿದ್ದಿದ್ದಾರೆ. ಡಾಕ್ಟರ್, ಈಗ ಮದ್ವೆ ಬೇಡ ಅಂತ ನೆನ್ನೆ ಅಭಿ ತುಂಬಾ ಗಲಾಟೆ ಮಾಡ್ದ. ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ಲಿಲ್ಲ. ಅದಕ್ಕೆ ನೀವು ಕೊಟ್ಟೆ ಇಂಜೆಕ್ಷನ್ ನೆನ್ನೆ ನಾನು ಅಭಿ ಕೊಟ್ಟೆ. ಆಮೇಲಿಂದ ಅಭಿ ಒಂಥರ ಮಂಪ್ರಲ್ಲೇ ಇದ್ದ ಡಾಕ್ಟರ್. ಹೌದಾ? ಮೆಡಿಸಿನ್ ಓವರ್ ಡೋಸ್ ಆಗಿದೆ ಅನ್ಸುತ್ತೆ. ಅದಕ್ಕೆ ಆ ಇಂಜೆಕ್ಷನ್ನ ಪದೇ ಪದೇ ಕೊಡಬೇಡಿ ಅಂತ ಹೇಳಿದ್ದು. ಡಾಕ್ಟರ್, ನಮ್ಮ ಅಭಿಗೆ ಭಯ ಪಡೋ ರೀತಿ ಏನಾದ್ರೂ? ಭಯ ಪಡಬೇಡಿ, ಅಂಥದ್ದೇನಾಗಿಲ್ಲ. ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗುತ್ತೆ. ಇನ್ಮೇಲೆ ಆ ಇಂಜೆಕ್ಷನ್ ಮಾತ್ರ ಯೂಸ್ ಮಾಡಬೇಡಿ. ಈ ಮಾತ್ರೆ ಮಾತ್ರ ಕೊಡಿ. ನಾನು ಬರ್ತೀನಿ. ಬನ್ನಿ. ಕಾಫಿ ಕುಡಿಬೇಕಾದ್ರೆ ಚೆನ್ನಾಗೇ ಇದ್ನಲ್ಲ, ಆಮೇಲೆ ಏನಾಯ್ತು ಇವನಿಗೆ? ರೀ, ಅಭಿ ಮದ್ವೆ ಮಾತುಕತೆ ಫಂಕ್ಷನ್ ಅದಾಗೆ ನಿಂತೋಯ್ತು. ತಗೊಳ್ಳಿ ಲಡ್ಡು ತಿನ್ನಿ. ಸುಭದ್ರ, ಆ ಫಂಕ್ಷನ್ ತಾನಾಗೆ ನಿಲ್ಲಿಲ್ಲ. ಅದು ನಿನ್ನ ಗಂಡನ ಕೈ ಚಳಕ. ಹಲೋ 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 ಹೇಳೋ. ಹಲೋ ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಇಲ್ಲಿ ಸಿಗ್ನಲ್ ಇಲ್ಲ. ಹಲೋ ಮಗ ಹೇಳೋ. ಏನು ಅಲ್ಲಿಗ? ಇಲ್ಲ ಮಗ, ಇವತ್ತು ಮನೆಯಲ್ಲಿ ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ಸರಿ ಮಗ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಸರಿ, ಬಾಯ್. ಅಯ್ಯೋ, ತಣ್ಣಗಾಯ್ತು ಅನ್ಸುತ್ತೆ. ನಾನು ಕಾಫಿಲಿ ಮೆಡಿಸಿನ್ ಮಿಕ್ಸ್ ಮಾಡಿದೆ. ಅದನ್ನ ಕುಡಿದ ಮೇಲೆನೆ ಅಭಿ ಮಾತಾಡೋಕ್ಕಾಗದೆ ತಲೆ ಸುತ್ತ ಬಿದ್ದಿದ್ದು. ಅಪ್ಪ, ಇದ್ ನಿನ್ ಪ್ಲಾನಾ? ಹೌದು, ನನಗೆ ಮೋಸ ಮಾಡ್ಬೇಕಂತ ನೋಡಿದ ನನ್ನ ಅಕ್ಕನಿಗೆ ಇದೇ ಸರಿಯಾದ ಶಿಕ್ಷೆ. ನಾನಿರೋವರೆಗೂ ಅಭಿಗೆ ನಮ್ಮ ಶ್ರುತಿನ ಬಿಟ್ಟು ಬೇರೆ ಯಾವ ಹುಡುಗಿನ ಜೊತೆ ಮದುವೆ ಮಾಡೋಕೆ ನಾನು ಬಿಡೋದಿಲ್ಲ. ಏನಮ್ಮ ಶ್ರುತಿ, ನೀನೇ ಮನೆಗೆ ಸೊಸೆ ಆಗೋಳು. ನೀನೇ ಅಭಿಗೆ ಧರ್ಮಪತ್ನಿ. ಇದೇನೆ ನಮ್ಮಿಬ್ರು ಕನಸು. ಈ ಕನಸಿಗೆ ಸರೋಜಾದೇವಿ ಕಲ್ಲಾಕೋಕ್ ನೋಡಿದ್ರೆ ನಾನು ಸುಮ್ಮನೆ ಬಿಡ್ತೀನಾ? ನಾನು ಯಾರು ಅಂತ ಅವಳಿಗೆ ಮುಂದೆ ಮುಂದೆ ಗೊತ್ತಾಗುತ್ತೆ. ಶ್ರುತಿ, ನೀನು ಅಭಿನ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರಮ್ಮ. ನನ್ ಬಂಗಾರ. ಯು ಆರ್ ಸ್ವೀಟ್ ಡ್ಯಾಡಿ. ಲವ್ ಯು ಬೇಬಿ. ಏನಾಯ್ತೆ? ಯಾಕಿಲ್ಲೊಬ್ಳೆ ನಿಂತಿದ್ಯಾ? ಟೆನ್ಷನ್ ಆಗ್ತದೆ ಕಣೆ. ಟೆನ್ಷನ್ ಯಾಕೆ? ಕಲ್ಪನಾ ಫೋನ್ನಲ್ಲಿ ನಡೆದಿದ್ದೆಲ್ಲ ಡೀಟೇಲ್ ಆಗಿ ಹೇಳಿದ್ಲು. ಅದೇ ಮಾತುಕತೆ ಫಂಕ್ಷನ್ ಮಧ್ಯದಲ್ಲೇ ನಿಲ್ತು ಅಲ್ವಾ? ನೀನ್ ಅನ್ಕೊಂಡಂಗೆ ಆಯ್ತಲ್ವಾ? ಮತ್ತೇನು? ಫಂಕ್ಷನ್ ನಾನ್ ನಿಲ್ಲಿಸ್ಲಿಲ್ಲ, ಅದು ತಾನಾಗೆ ನಿಲ್ತು. ಸರಿ ಇರ್ಲಿ ಬಿಡು. ನೀನೇ ನಿಲ್ಸಿದ್ರು ತಾನಾಗೆ ನಿಂತ್ರು ಎರಡು ಒಂದೇ ಅಲ್ವಾ ಪರಿ? ಇಲ್ಲ ಕಡೆ, ಎರಡು ಬೇರೆ ಬೇರೆ. ನಾನ್ ನಿಲ್ಸಿದ್ರೆ ಅದು ಪರ್ಮನೆಂಟ್ ಆಗಿ ನಿಲ್ತಿತ್ತು. ಅದೀಗ ತಾನಾಗೆ ನಿಂತಿದ್ದು. ಸರೋಜಾದೇವಿಗಿದು ಪ್ರೆಸ್ಟೀಜ್ ವಿಷಯ ಆಗಿರುತ್ತೆ. ಹೌದು, ಅವಳು ಕೋಟ್ಯಾಧೀಶ್ವರಿ. ಅವಳಿಂದ ಇಂಥ ಅವಮಾನನ ಸಹಿಸೋಕ್ಕಾಗಲ್ಲ. ಅದಕ್ಕೆ ಅವಳು ಬೇಗ ಬೇರೆ ಸಂಬಂಧ ನೋಡೋಕೆ ಖಂಡಿತ ಪ್ಲಾನ್ ಮಾಡಿರ್ತಾಳೆ. ಅದ್ ನಮ್ಗೆ ಇನ್ನೂ ತಲೆನೋವು. ಈಗೇನ್ ಮಾಡೋದು? ಸರೋಜಾದೇವಿ ಅಭಿ ಮದ್ವೆ ವಿಷಯ ಯೋಚನೆ ಮಾಡ್ತಿರೋ ಹಾಗೆ ನಾವು ಪರ್ಮನೆಂಟ್ ಆಗಿ ಏನಾದ್ರೂ ಒಂದು ಸೊಲ್ಯೂಷನ್ ಕಂಡು ಹಿಡಿಲೇಬೇಕು. ಏಯ್, ನಿಮ್ಮಕ್ಕ. ಇರು, ಮಾತಾಡ್ಬೇಡ. ಅಕ್ಕ, ಪರಿ
ಏನೇ ಹೋದಾಗಿಂದ ನಿನ್ ಕಡೆಯಿಂದ ಒಂದ್ ಸುದ್ದಿನೂ ಇಲ್ಲ. ನಿನ್ನೆ ತಾನೇ ಮಾತಾಡಿದ್ವಲ್ಲ ಅಕ್ಕ, ಒಂದಿನ ಅಷ್ಟೇ ಆಗಿರೋದು. ಒಂದಿನ ಮಾತ್ರ ಆಗಿದ್ದು, ಆದ್ರೆ ನನಗ್ ವರ್ಷ ಆದಂಗ ಅನ್ಸ್ತಿದೆ. ನನ್ ಪರಿಸ್ಥಿತಿ ಹಾಗಿದೆ. ಅಭಿನ್ ನೋಡ್ದ್ಯಾ? ನೀನ್ ಮಾತಾಡ್ದ್ಯಾ? ನಾನ್ ಇನ್ನೂ ಬದುಕಿದೀನಿ ಅನ್ನೋ ವಿಷಯ ಅವ್ರ ಹತ್ರ ಹೇಳ್ದ್ಯಾ? ಅಕ್ಕ, ಸರೋಜಾದೇವಿ ಮನೆ ಹುಡುಕಿ ಒಂದು ಕಣ್ಣಿಟ್ಟಿದ್ದೀನಿ. ಆದ್ರೆ ಅಭಿ ಇವತ್ತು ಮನೆಯಿಂದ ಆಚೆ ಬರಲಿಲ್ಲ. ನಾಳೆ ಹೇಗಾದ್ರೂ ಮೀಟ್ ಮಾಡಿ ನಾ ಫುಲ್ ಡೀಟೇಲ್ ಆಗಿ ಅವ್ರಿಗೆ ಹೇಳ್ತೀನಿ. ಏಯ್, ನಿಜ ಹೇಳೆ. ನೀ ಸುಮ್ಮನಿರೆ, ಏನು ಹೇಳೋದ್ ಬೇಡ, ಸುಮ್ಮನಿರು. ನಿಜ ಹೇಳ್ತಿದ್ಯಾ? ಅಭಿನ ನಾಳೆ ಮೀಟ್ ಮಾಡಿ ಎಲ್ಲ ನಿಜ ಹೇಳ್ತೀಯಾ? ಲೇಟ್ ಮಾಡ್ಬೇಡ ಕಣೆ. ಆ ಸರೋಜಾದೇವಿ ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರಲ್ಲ. ಅವಳು ದಿಢೀರಂತ ಅಭಿನ ಬೇರೆ ಊರಿಗೇನಾದ್ರೂ ಕಳ್ಸಿದ್ರೆ ಆಗ ನಾವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಆಗಲ್ಲ. ಹಾಗೆಲ್ಲ ಏನಾಗಲ್ಲಕ್ಕ. ಸರೋಜಾದೇವಿನ ನೀನ್ ಸಾಮಾನ್ಯ ಅನ್ಕೋಬೇಡ ಪರಿ. ನೀ ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ. ಸರಿ, ಊಟ ಮಾಡಿದ್ಯಾ? ನೀನ್ ಚೆನ್ನಾಗಿದ್ಯಾ? ಇದನ್ ನಿನ್ ಫೋನ್ ಎತ್ತಿದ ತಕ್ಷಣ ಕೇಳ್ಬೇಕಾಗಿದ್ದು. ಸಾರಿ ಪರಿ, ನನಗೆ ಅಭಿನ ಬಿಟ್ಟು ಬೇರೆ ಏನೂ ತಲೆಯಲ್ಲಿ ಓಡ್ತಿಲ್ಲ. ಅಭಿ ನಿಜವಾಗ್ಲೂ ನಿನ್ನ ಹುಡ್ಕೊಂಡ್ ಬರ್ತಾರೆ. ಅವ್ರು ನಿನ್ನ ನೋಡೋಕ್ ಬರ್ಬೇಕಾದ್ರೆ ಯಾವ ಸೀರೆ ಉಡ್ಬೇಕು ಅಂತ ಸೆಲೆಕ್ಟ್ ಮಾಡಿಟ್ಕೋ. ಥ್ಯಾಂಕ್ಸ್ ಕಣೆ. ಈ ಒಂದು ಮಾತು ನನಗೆ ಸಮಾಧಾನ ಕೊಡ್ತಿದೆ. ಸರಿ, ಓಕೆ, ನಾನು ಇಡ್ತೀನಿ. ಪರಿ, ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ಯಾ ದೇವಿಗೆ? ಅವಳು ಪಾಪ ತಾನೆ. ಹಾಗಂತ ಇವತ್ತು ಮದ್ವೆ ಮಾತುಕತೆ ಫಂಕ್ಷನ್ ನಡೀತಿತ್ತು ಅಂತ ಹೇಳು ಅಂತ್ಯಾ? ಅವಳು ಅತ್ತೆ ಸಾಯ್ತಾಳೆ. ಅದು ಸರಿನೇ, ನಿಜ ಹೇಳಿದ್ರು ಕಷ್ಟನೇ. ಇನ್ಮೇಲೆ ಅವಳು ಫೋನ್ ಮಾಡಿದ್ರೆ ಅಭಿನ ಮೀಟ್ ಮಾಡ್ದೆ, ನಿನ್ ಬಗ್ಗೆ ಎಲ್ಲ ವಿಷಯ ಹೇಳ್ದೆ ಅನ್ನೋ ಮಾತೆ ನಾನು ಅವಳಿಗೆ ಹೇಳ್ಬೇಕು. ಅಂಥ ಮಾತುಗಳೇ ಅವಳಿಗೆ ನೆಮ್ಮದಿ, ಸಾಂತ್ವನ. ಆ ಕೆಲಸನ ಬೇಗ ಮಾಡಬೇಕು. ಆದ್ರೆ ಅಭಿನ್ ಹೇಗ್ ಮೀಟ್ ಮಾಡೋದು? ಅವತ್ತು ಕಣ್ಣಿಗೆ ಖಾರದ ಪುಡಿ ಹಾಕೋದ್ಲು, ಆದ್ರೆ ಇವತ್ತು ಬಿಡಬಾರ್ದು. ಮಚ್ಚ ದುಡ್ಡು ತೆಗಿಯಕ್ ಹೋಗ್ತಿದ್ದಾಳೆ, ಇವತ್ ಮಾತ್ರ ಸುಮ್ಮನೆ ಬಿಡಬಾರ್ದು. ಅಯ್ಯಯ್ಯೋ, ಇವ್ರಾ?